ಅಪ್ಪ ನೋಡಪ್ಪ, ಈತನ ಹೇಗಾದ್ರೂ ಮಾಡಿ ಕಾಪಾಡಪ್ಪ, ಪ್ಲೀಸ್ ಹೋಗು. ಇಲ್ಲ ಇಲ್ಲ, ಇಷ್ಟು ಬೇಗ ಅಪಮೃತ್ಯು ಸಲ್ಲ. ಅಕಾಲ ಮರಣ ತಪ್ಪು, ಅಕಾಲ ಮರಣ ತಪ್ಪು ತಪ್ಪು. ಹೋಗಪ್ಪ, ಏನಾದ್ರೂ ಮಾಡು ಪ್ಲೀಸ್, ಅವಳನ್ನ ಕಾಪಾಡಪ್ಪ, ಹೋಗು. ಅಪ್ಪ, ನಿನ್ನೂ ಯಾವ್ದೋ ಶಕ್ತಿ ಹೇಳ್ದಂಗ ಆಗ್ತಿದ್ಯಾ? ನನ್ಗೂ ಹಾಗೆ ಆಗ್ತಿದೆಪ್ಪ. ನಾವಿಬ್ರು ಹೋಗಿಲ್ಲ ಅಂದ್ರೆ ಹಿತ ಪ್ರಾಣ ಹೊರಟೋಗ್ಬಿಡತ್ತಪ್ಪ. ಏನಾದ್ರೂ ಮಾಡು, ಹೋಗಪ್ಪ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ದೇವಿ ಅನುಮತಿ ಕೊಡು, ಅನುಮತಿ ಕೊಡು. ಯಮ ನಿಷ್ಕರುಣಿ ಕೃಪೆ ತೋರು. ಸತ್ಯವಾನ ಮಾರ್ಕಂಡೇಯ ಸಾವು ಸವಾಲು. ಮೃತ್ಯುಂಜಯ ಮೃತ್ಯುಂಜಯ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಪೆಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಹೌದು ತಾಯಿ, ಇದೆಂತ ಪರೀಕ್ಷೆ. ನನ್ನ ಪ್ರಾಣ ತಗೊಂಡ್ಮೇಲೂ ನಿನಗೆ ಕರುಣೆನೇ ಇಲ್ವಾ? ನನ್ನ ಹಿತಂಗೆ ಅಪಾಯ ಆದ್ರೆ ಅದು ಘೋರ ದುರಂತ ಆಗತ್ತೆ. ಯಮಂಗೆ ಕರುಣೆನೇ ಇಲ್ಲ, ಆದ್ರೂ ಸತ್ಯವಾನ ಮಾರ್ಕಂಡೇಯರು ಸಾವಿನ ಸವಾಲನ್ನ ಎದುರಿಸಿದ್ರು, ಮೃತ್ಯುವನ್ನ ಜಯಿಸಿದ್ರು. ಈಗ ನೀನು ನನ್ನ ಮಗಳನ್ನ ಕಾಪಾಡಲೇಬೇಕು. ಇಲ್ಲ ಅಂದ್ರೆ ನಾನು ದುರ್ಗನ್ ದಾರಿನ ಹಿಡಿಬೇಕಾಗತ್ತೆ. ನಾನು ನಿನ್ನ ಹತ್ರ ಮಾತಾಡೋದಿರ್ಲಿ, ನಿನ್ನ ಮುಖನೂ ನೋಡದೆ ನಿನ್ನೆಲ್ಲ ದ್ವೇಷಿಸಬೇಕಾಗತ್ತೆ. ದೇವಿ ದೇವಿ ಅನುಮತಿ ಕೊಡು, ಅನುಮತಿ ಕೊಡು. ಅವಳ ಒಳಗಿರುವ ಶಕ್ತಿ ಜಾಗೃತ ಆಗ್ತಾ ಇದೆಯಾ? ಹಿತ ಪುಟ, ಹಿತ ಮನೆ ಎಲ್ಲ ಹುಡುಕಿದ್ದಾಯ್ತು. ಹಿತ ಮನೇಲೂ ಇಲ್ಲ. ಗಾರ್ಡನ್ಲಿ ಇರ್ಬೋದೇನೋ ಅಂತ ಅನ್ಕೊಂಡೆ, ಅಲ್ಲೂ ಇಲ್ವಲ್ಲ. ದುರ್ಗ ಬೇರೆ ಕಾಣಿಸ್ತಾ ಇಲ್ಲ. ಇಬ್ರು ಒಟ್ಟಿಗೆ ಎಲ್ಲಾದ್ರೂ ಆಚೆ ಹೋಗಿರ್ಬೋದಾ? ಛೇ, ಈ ದುರ್ಗಂಗೆ ಒಂದು ಮಾತು ಹೇಳೋಗೋದಕ್ಕೇನು? ಹೋಗಿರ್ಬೋದು. ಪುಟ್ ಮೇಡಮ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ದಾಳೆ ಅಂದ್ರು. ಇಷ್ಟು ಬೇಗ ಹೋಗೋದಕ್ಕೆ ಹೇಗೆ ಸಾಧ್ಯ? ನಾನು ಬೇರೆ ಮನೇಲಿ ಯಾರಿಗೂ ಹೇಳಿಲ್ಲ. ಬಾಸ್ ಕೇಳಿದ್ರೆ ಅವರು ಹುಡುಕ್ತಿದ್ರು ಏನೋ. ಈ ರಾತ್ರಿಲಿ ಅವಳು ಕೆಟ್ಟವ್ರ ಕೆಲ್ ಸಿಕ್ಕಾಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಸಾಕು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಹ ಮಾಂ ತತ್.
ಪುಟ್ ಮೇಡಮ್ ಎದ್ದಾಳಮ್ಮ, ಮಾತಾಡು ಪುಟ್ ಮೇಡಮ್. ಅಪ್ಪ ಇವಳು ಯಾಕೇನು ಮಾತಾಡ್ತಿಲ್ಲ, ಇವಳಿಗೆ ಏನಾಯ್ತು? ಅಲ್ಲಪ್ಪ ನೀನು ಇಲ್ಲಿಗೆ ಹೇಗೆ ಬಂದೆ? ಇವಳು ನಿನಗೆ ಹೇಗೆ ಸಿಕ್ಕಿದ್ಲು? ಅಪ್ಪ ಹೇಳಪ್ಪ, ಪುಟ್ ಮೇಡಮ್ ಏನಾಯ್ತು? ಅವಳು ನಿನಗೆ ಹೇಗೆ ಸಿಕ್ಕಿದ್ಲು? ನೀನು ಇಲ್ಲಿಗೆ ಹೇಗೆ ಬಂದೆ? ಮಗು ಮನಸ್ಸು ಮುಗ್ಧ ಜೀವ, ಅಕಾಲ ಮರಣ, ಕಾಲ ನಿಶ್ಚಲ, ನೆನಪು ಅಪಾಯ, ಮರೆವು ಮರೆವು ಒಂದೇ ದಾರಿ. ಅಪ್ಪ ಹೇಳಪ್ಪ, ಅವಳಿಗೆ ಏನಾಯ್ತು ಅಂತ. ಇದು ಸಮಯ ಅಲ್ಲ, ಇದು ಜಾಗ ಅಲ್ಲ. ಹೊರಡು ಹೊರಡು, ಮನೆ ಸುರಕ್ಷಿತ. ಹೊರಡು ಹೊರಡು. ದ್ರಾಕ್ಷಿ ಜೋಪಾನ. ಮಗು ಮಗು ಕತ್ತು ಅದರ ಸ್ಥಾನ. ಕೀಳಬಾರ್ದು ಕೀಳಬಾರ್ದು. ಮಗು ರಕ್ಷಣೆ, ರುದ್ರಾಕ್ಷಿ ರಕ್ಷಣೆ. ಹೊರಡು ಹೊರಡು ಅಪ್ಪ ಹೊರಡು, ಮನೆ ಸುರಕ್ಷಿತ. ಹೊರಡು, ಜೋಪಾನ ಜೋಪಾನ, ಹೊರಡು. ಮಣಿ, ಹಿತ ಮತ್ತೆ ದುರ್ಗ ಇಬ್ರು ಕಾಣಿಸ್ತಾ ಇಲ್ಲ. ಎಲ್ಲೋದು ಅಂತ ನಿನಗೇನಾದ್ರು ಗೊತ್ತಾ? ಬಾಸು ಬಾಸು, ಹಿತ ಹಿತ ಮನೆ ಬಿಟ್ಟು ಹೋಗ್ತೀನಿ ಅಂತ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಟ್ಲು. ವಾಟ್? ಮಣಿ, ಏನು ಹೇಳ್ತಾ ಇದೀಯಾ? ಹೌದು ಬಾಸು, ನಾನು ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ದುರ್ಗಾ ವಿಷಯ ಹೇಳಿದೆ, ಅದಕ್ಕೆ ದುರ್ಗಾ ಅವಳನ್ನ ಹುಡ್ಕೊಂಡು ಹೋಗಿದ್ದಾಳೆ. ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಹುಡುಗಿಗೆ ಏನಾಯ್ತು? ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಮಣಿ, ಅವ್ಳು ಎಲ್ಲಿ ಹೋದ್ಲು, ಯಾವ ಕಡೆ ಹೋದ್ಲು ಅಂತ ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಬಾಸು, ಸುತ್ತಮುತ್ತ ಏರಿಯಾದಲ್ಲೂ ಎಲ್ಲ ಇರ್ತಾಳೆ. ಹೊರಟು ತುಂಬಾ ಹೊತ್ತು ಆಗಿಲ್ಲ. ಮೊದಲೇ ಹೇಳ್ಬೇಕು ತಾನೆ. ಇವಾಗಲೇ ಅವಳನ್ನ ಹುಡುಕ್ಬೇಕು. ದುರಂತ ದುರಂತ, ತಪ್ಪು. ಅಪ್ಪ ನಾನು ಯಾವತ್ತೂ ನಿನ್ನ ಇಷ್ಟೊಂದು ಆತಂಕದಲ್ಲಿರೋದನ್ನ ನೋಡೇ ಇಲ್ಲ. ಅಲ್ಲ ಈಗ ಹಿತ ಸರಿ ಹೋದ್ಲಲ್ಲ, ಆದ್ರೂ ಯಾಕೆ ಹೀಗಿದ್ಯಾ? ಚಾತುರ್ಯ, ಅಮಂಗಳ, ಅನಿರೀಕ್ಷಿತ. ದುರ್ಘಟನೆ ತಪ್ಪು, ದುರ್ಘಟನೆ ತಪ್ಪು. ಸಂಭಾವಿತೆ ಮಗು, ದುರಂತ ತಪ್ಪು. ಅಪ್ಪ ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ ಹಿತ ಪುಟ್ಟಿಗೆ ಯಾಕೆ ಹೀಗಾಯ್ತು? ಅವಳಿಗೆ ಮುಂದೆ ಏನು ತೊಂದರೆ ಇಲ್ಲ ತಾನೆ? ಕೆಲವು ಕಲ್ಪನಾತೀತ. ನಾನು ಹುಲು ಮಾನವ. ನಿಲುಕಿದ್ದು ಇಷ್ಟು, ನಿಲುಕದಿನ್ನೆಷ್ಟು. ಅಪ್ಪ ನೀನೇ ಹೀಗೆ ಹೇಳಿದ್ರೆ ಹೇಗಪ್ಪ? ನಿನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನನಗೆ ತುಂಬ ಭಯ ಆಗತ್ತೆ. ಇದ್ದಕ್ಕಿದ್ದ ಹಾಗೆ ಹಿತಂಗೆ ಏನಾಯ್ತು? ಈ ಘಟನೆಯಿಂದ ಅಚಾತುರ್ಯ. ನಡೆದದ್ದು ಘೋರ ತಪ್ಪು, ನಡೆದದ್ದು ಘೋರ ತಪ್ಪು. ಸ್ವರ್ಗ ನರ್ಕ ಸಾಕ್ಷಿ, ದೈವ ದೆವ್ವ ಸಾಕ್ಷಿ. ನಡಿಬಾರ್ದು ನಡಿಬಾರ್ದು. ನಡೀತು ನಡೀತು, ಒಳಿತಲ್ಲ ಒಳಿತಲ್ಲ. ಅಂದ್ರೆ ನಡೆದಿರೋದೆಲ್ಲ ಯಾವುದೋ ಸೂಚನೆ ಅಂತ ಹೇಳ್ತಾ ಇದೆಯಾ? ಇದು ಅಪಶಕುನನ? ಮುಂದೆ ಆಗೋ ಘಟನೆಗೆ ಸೂಚನೆ ಅಂತ ಹೇಳ್ತಾ ಇದೆಯಾ? ಸೂಚನೆ ಸೂಚನೆ, ಎಚ್ಚರಿಕೆ. ಮಗು ನಿರ್ಲಕ್ಷ್ಯ ಸಲ್ಲ. ಕಾಳಜಿ ಬೇಕು, ಕಾಳಜಿ ಬೇಕು. ಸ್ವರ್ಗ ನರ್ಕ ಸಾಕ್ಷಿ, ದೈವ ದೆವ್ವ ಸಾಕ್ಷಿ. ದುರ್ಘಟನೆ ಅಹಿತ, ದುರ್ಘಟನೆ ಅಹಿತ. ಸೂಚನೆ ಅಪಾಯ, ಅಪಾಯ, ಎಚ್ಚರಿಕೆ. ಜೋಪಾನ ಜೋಪಾನ. ಈ ಅಪ್ಪ ಯಾಕೆ ಹೀಗೆ? ಏನು ಹೇಳ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ಮೊದಲನೇದಾಗಿ ಹಿತ ಅವ್ರಿಗೆ ಹೇಗೆ ಸಿಕ್ಕಿದ್ಲು? ಅವ್ರು ಯಾಕೆ ಹಿತನ ಎತ್ಕೊಂಡು
ಆತಂಕದಲ್ಲಿ ನೋಡ್ತಿದ್ರು. ಈ ರುದ್ರಾಕ್ಷಿ ಯಾಕೆ ಹಾಕಿದ್ರು? ಅಯ್ಯೋ, ಈ ಅಪ್ಪನ ಸವಾಸದಲ್ಲಿ ನನ್ನ ಜೀವನನೇ ಒಗ್ಟಾಗೋಗ್ಬಿಟ್ಟಿದೆ. ಪುಟ್ ಮೇಡಮ್, ಏನಾಯ್ತು ನಿಂಗೆ? ಎಲ್ಲಿ ಹೋಗ್ಬಿಟ್ಟಿದ್ದೆ? ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ಸುಳ್ಳು ಹೇಳ್ಬೇಡ. ಸುಳ್ಳ? ನಂಗೆ ಗೊತ್ತು ನಿಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ. ಅಂದಮೇಲೆ ನಾನು ಇಲ್ಲಿಲ್ಲ ಅಂದ್ರೆ ಯಾಕೆ ಭಯ ಪಡ್ತಿದ್ಯಾ? ಪುಟ್ ಮೇಡಮ್, ಏನು ಹೇಳ್ತಿದ್ಯಾ ನೀನು? ನನಗೆ ನೀನಂದ್ರೆ ತುಂಬಾ ಇಷ್ಟ. ಇಲ್ಲ, ನಾನು ಯಾರನ್ನೂ ನಂಬಲ್ಲ. ನಂಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ. ನಾನು ಮನೆ ಬಿಟ್ಟು ಹೋಗ್ತೀನಿ. ಪುಟ್ ಮೇಡಮ್, ದಯವಿಟ್ಟು ನನ್ನ ಮಾತು ಕೇಳು. ಏನು ಹೇಳ್ತಿದ್ಯಾ ನೀನು? ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನೀನಿನ್ನ ಚಿಕ್ಕ ಮಗು, ಈ ಕತ್ಲಲ್ಲಿ ಒಬ್ಬಳೇ ಓಡಾಡ್ತಿದ್ಯಲ್ಲ, ಅದೇ ತಪ್ಪು ಅಲ್ವಾ? ಪುಟ್ ಮೇಡಮ್, ಪುಟ್ ಮೇಡಮ್. ದಯವಿಟ್ಟು ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ. ನೀನು ಏನು ಕೇಳಿದ್ರು ನಾನು ಅದನ್ನು ಮಾಡ್ತೀನಿ. ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಪುಟ್ಟ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ವಾಪಸ್ ಬಾ, ದಯವಿಟ್ಟು. ಆರಂಭ ಇಂದಲ್ಲ, 1000 ವರ್ಷಗಳ ಹಿಂದೆ. ಆಣೆ ಪ್ರಮಾಣ ಮಾತಲ್ಲ, ರಕ್ತದಲ್ಲಿ. 1000 ವರ್ಷಗಳ ಹಿಂದೆ ನಿನ್ನ ಕುಟುಂಬದವರು ಮಾಡಿದ ಪ್ರಮಾಣ, ಅದನ್ನ ಉಳಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಜನ್ಮದಲ್ಲಿ, ಸಾವಲ್ಲಿ. ಬರಹ, ಪೂರ್ವ ನಿರ್ಧಾರ, ಸಂಬಂಧ ಬಲೆ, ಬಿಡಿಸಲ ಸಾಧ್ಯ ಬಲೆ. ನೀನು ಹೇಳ್ತಿರೋ ಈ ಆಣೆ ಪ್ರಮಾಣ 1000 ವರ್ಷ ಇದ್ಯಾವುದು ನನಗೆ ಗೊತ್ತಾಗಲ್ಲ. ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಪ್ರಶ್ನೆನೂ ಕೇಳಲ್ಲ. ನನ್ನ ಆತಂಕ ಇಷ್ಟೇ, ಇದಂಗೆ ಏನು ಅಪಾಯ ಇಲ್ಲ ತಾನೆ? ಮಗು ದೈವಾಶೀರ್ವಾದ, ದೈವಿಕ ಶಕ್ತಿ. ಆದರೂ ದುರ್ಘಟನೆ ಅಹಿತ, ದುರ್ಘಟನೆ ಅಹಿತ. ತಡೆಬೇಕು, ತಡೆಬೇಕು. ಅಪ್ಪ ಹೇಳಪ್ಪ. ಅಪ್ಪ ತಡೆಬೇಕು. ಇದಂಗೆ ಏನು ತೊಂದರೆ ಆಗಲ್ಲ ತಾನೆ? ತಡೆಬೇಕು ಅಪ್ಪ, ತಡೆಬೇಕು. ತಾಯಿ, ಯಾಕೆ ಹೀಗಾಗ್ತಿದೆ? ಇದಂಗೆ ಇದ್ದಕ್ಕಿದ್ದಾಗೆ ಏನಾಯ್ತು? ನೋಡು ತಾಯಿ, ಈತ ಬರೀ ನನ್ನ ಮಗಳು ಮಾತ್ರ ಅಲ್ಲ, ನಿನ್ನ ಮಗಳು ಕೂಡ. ದಯವಿಟ್ಟು ಯಾವತ್ತೂ ಅವಳು ಕೈ ಬಿಡಬೇಡ ತಾಯಿ, ಕೈ ಬಿಡಬೇಡ. ನಿಜವಾಗ್ಲೂ ನಾನು ಏನು ಹೇಳಿದ್ರು ಕೇಳ್ತೀಯಾ? ಹೌದು, ನೀನು ಏನು ಹೇಳಿದ್ರು. ನನಗೆ ಎಲ್ಲ ಸುಳ್ಳು ಹೇಳ್ತಾರೆ. ನೀನು ಈಗ ಕೇಳಿ ಮನೆಗೆ ಹೋದ್ಮೇಲೆ ಇಲ್ಲ ಅಂತ ಹೇಳಿದ್ರೆ? ಇಲ್ಲ ಪುಟ್ ಮೇಡಮ್, ನೀನು ನನ್ನ ನಂಬೋದು. ನಾನು ಹಾಗೆಲ್ಲ ಮೋಸ ಮಾಡೋದಿಲ್ಲ. ಹೇಗೆ ನಂಬೋದು? ನಿನಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅಂದರೆ ನಾನು ನಮ್ಮ ಅಕ್ಕನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನಮ್ಮ ಅಕ್ಕ ಅಂದರೆ ನನಗೆ ಪ್ರಾಣ. ಅವಳ ಮೇಲೆ ನಾನು ಆಣೆ ಇಟ್ಟಿದ್ದೀನಿ ಅಂದಮೇಲೆ ನನ್ನ ಮಾತನ್ನ ಮೀರೋ ಪ್ರಶ್ನೆನೇ ಬರಲ್ಲ. ಅಕ್ಕನ ಈ ದುರ್ಗ ಯಾವಾಗಲೂ ಅಕ್ಕ ಅಕ್ಕ ಅಂತ ಇರ್ತಾಳಲ್ಲ, ಯಾರಿರ್ಬೋದು?
ಏನ್ ಮಾಡ್ಬೇಕು? ನಿನ್ನ ಮದ್ವೆ ಆಗಿದ್ದಾರಲ್ಲ ಅವ್ರನ್ನ ಬಿಟ್ಟು ನಮ್ಮ ಮನೆಯಿಂದ ಹೊರಟೋಗ್ಬೇಕು. ನಾನು ಹೋದ್ರೆ ನೀನ್ ಯಾವತ್ತೂ ಹೀಗೆಲ್ಲ ಮನೆ ಬಿಟ್ಟು ಹೋಗಲ್ವಾ? ಇಲ್ಲ, ನಾನು ಹೋದ್ರೆ ನೀನ್ ಯಾವಾಗ್ಲೂ ನಿಮ್ಮಪ್ಪನ ಜೊತೆ ಶರತ್ ಅವ್ರ ಜೊತೆನೇ ಇರ್ತೀಯಾ? ಹೌದು ಇರ್ತೀನಿ. ಸರಿ, ಹಾಗಾದ್ರೆ ನಾನು ಈಗಲೇ ಈ ಕ್ಷಣನೇ ನಿನ್ನ ನಿಮ್ಮ ಮನೆಗೆ ಬಿಟ್ಟು ನಾನು ಹೊರಡ್ತೀನಿ. ಬೇಡ, ನೀನ್ ಈಗಲೇ ಹೋಗ್ಬೇಡ. ನೀನು ಹೋಗಾದ್ಮೇಲೆ ಮಾಯಾವನ್ನ ಮದುವೆ ಆಗ್ಬಿಟ್ರೆ ನಂಗೆ ಅವಳು ಇಷ್ಟ ಇಲ್ಲ, ಅವಳು ಮನೆ ಬಿಟ್ಟು ಹೋಗ್ತಾಳಲ್ಲ, ಆಗ ನೀನು ಹೋಗು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 1 2 3 4 5 6 ಮಂತ್ಸ್ ಅಷ್ಟರಲ್ಲಿ ಮಾಯಾ ಹೋಗ್ತಾಳೆ, ಆಗ ನೀನು ಹೋಗು. 6 ತಿಂಗಳು ನೀನು ಇಲ್ಲೇ ಇರು. ಸರಿ ಪುಟ್ ಮೇಡಮ್, ನಾನು ಹೋದ್ರೆ ನೀನು ಖುಷಿಯಾಗಿರ್ತೀಯ ಅಂದರೆ ನಾನು ಖುಷಿಯಾಗೇ ಹೋಗ್ತೀನಿ. ನಿನ್ನ ಖುಷಿನೇ ಪುಟ್ ಮೇಡಮ್ ನನಗೆ ತುಂಬ ಮುಖ್ಯ. ನಾನು ಈ ಮನೇಲಿರೋದೇ ನಿನಗೋಸ್ಕರ. ನಿನಗಿಷ್ಟು ನೋವು ಕೊಟ್ಟು ನಾನಿಲ್ಲಿರೋ ಮಾತೇ ಇಲ್ಲ. ನಾನು ಯಾರನ್ನೂ ನಂಬಲ್ಲ. ನೀನು ನಮ್ಮದೇ ಇದ್ರು ಇದೇ ಸತ್ಯ ಪುಟ್ ಮೇಡಮ್. ನನ್ನಿಂದಾಗಿ ಈ ಕತ್ಲಲ್ಲಿ ಒಂಟಿಯಾಗಿ ಮನೆ ಬಿಟ್ಟು ನೀನು ಹೋಗೋದನ್ನ ನೆನೆಸ್ಕೊಂಡ್ರೆ ನನಗೆ ಒಂಥರ ಆಗ್ತಿದೆ. ನೀನು ಯಾವತ್ತೂ ಈ ಥರ ಎಲ್ಲ ನೀನು ಮಾಡಬಾರ್ದು ಪುಟ್ ಮೇಡಮ್. ಇನ್ನು 6 ತಿಂಗಳಾದ್ಮೇಲೆ ನಾನು ನಿಮ್ಮ ಮನೆನ ಬಿಟ್ಟು ಹೋಗ್ತಿದ್ದೀನಿ. ಅದಾದ್ಮೇಲೆ ನಿನಗಾಗ್ಲಿ ನಿಮ್ಮಪ್ಪ ಶರತ್ ಅವ್ರ ಮುಂದೆ ಆಗಲಿ ನಾನು ಯಾವುದೇ ಕಾರಣಕ್ಕೂ ಕಾಣಿಸ್ಕೊಳ್ಳೋದಿಲ್ಲ. ಅಕ್ಕ ನಿನಗೆ ಸೂಟ್ ಆಗ್ತಾಳೋ ನನಗೆ ಗೊತ್ತಿಲ್ಲ, ಆದರೆ ಹಿತನ್ನ ಸ್ವಂತ ಮಗಳ ಥರ ಪ್ರೀತಿ ಮಾಡ್ತಾಳೆ. ಹಿತ ಅಂತ ಯೋಚನೆ ಮಾಡಿದ್ರೆ ದುರ್ಗಾ ಮಾಡಿದ್ದು ಸರಿ ಅಂತಾನೆ ಅನ್ಸುತ್ತೆ. ಅಂದರೆ ಈ ಮದುವೆ ಸರಿ ಅಂತಾನೆ ಅರ್ಥ. ನಿನ್ನ ಮದುವೆ ಆಗಿದ್ದಾರಲ್ಲ ಅವ್ರನ್ನ ಬಿಟ್ಟು ನಮ್ಮ ಮನೆಯಿಂದ ಹೊರಟೋಗ್ಬೇಕು. ಇನ್ನು 6 ತಿಂಗಳಾದ್ಮೇಲೆ ನಾನು ನಿಮ್ಮ ಮನೆನ ಬಿಟ್ಟು ಹೋಗ್ತೀನಿ. ನಾನು ಯಾವುದೇ ಕಾರಣಕ್ಕೂ ಕಾಣಿಸ್ಕೊಳ್ಳೋದಿಲ್ಲ. ಹಿತ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾಳೆ ಅಂದರೆ ಅವಳ ಮನಸ್ಸಿಗೆ ತುಂಬಾ ಆಘಾತ ಆಗಿದೆ. ಇದನ್ನೆಲ್ಲ ಹೇಗೆ ಟ್ಯಾಕಲ್ ಮಾಡಲಿ? ಓ, ಪಿಳ್ಳೆ ಮನೆ ಬಿಟ್ಟು ಹೋಗಿದೆ ಅಂತ ಅಪ್ಪ ಶಾಕ್ ಆಗಿ ಕೂತಿರ್ಬೇಕು. ಶರತ್ತು 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 ಅತ್ತೆ, ಅಯ್ಯೋ, ಈ ವಿಷಯನ ನಾನು ಹೇಗೆ ಹೇಳಬೇಕು, ಅದನ್ನ ನೀನು ಹೇಗೆ ತಗೋತೀಯೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಅದೇನು ವಿಷಯ ಹೇಳಿ ಅತ್ತೆ. ಅದು ಅದು ಶರತ್ತು, ನಮ್ಮ ಹಿತಾಪುಟ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ವಾಟ್? ಹೌದಪ್ಪ, ನನಗಂತೂ ತುಂಬಾ ಗಾಬರಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ದುರ್ಗನೇ ಇರ್ಬೇಕನ್ಸತ್ತೆ. ಇಲ್ಲ ಅಂದ್ರೆ ಇಷ್ಟು ಚಿಕ್ಕ ಮಗು ಇಷ್ಟು ದೊಡ್ಡ ನಿರ್ಧಾರನ ಹೇಗ್ ಮಾಡ್ತಾಳೆ ಹೇಳು? ಪಾಪ ನಮ್ ಹಿತ ಇಂಥ ಹುಡುಗಾಟಿಕೆ ಮಾಡುವಂತ ಮಗು ಅಲ್ಲ ಅದು. ಈಗ ನೀನೇನಾದ್ರೂ ಮಾಡ್ಬೇಕು ಶರತ್ತು.
ದೇವ್ರೆ, ನಿನ್ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ನೀನೇನಪ್ಪ ಹಿಂಗ ಆರಾಮಾಗಿ ಕೂತಿದ್ಯಾ? ಅತ್ತೆ ಇದೆಲ್ಲ ಯಾವಾಗಾಯ್ತು? ಬಹುಶಃ ರಾತ್ರಿ ಹೋಗಿದ್ದಾಳೆ ಅನ್ಸುತ್ತೆ. ಇದನ್ನ ನಿನ್ನೆ ರಾತ್ರಿನೇ ಯಾಕೆ ಬಂದು ಹೇಳಿಲ್ಲ ನನಗೆ? ಅಯ್ಯೋ, ಇದೇನಪ್ಪ ನನ್ನನ್ನು ಹಿಂಗೆ ಕೇಳ್ತಿದ್ಯಾ? ನನಗೆ ವಿಷಯ ಗೊತ್ತಾಗಿದ್ದೆ ಈಗ. ಅಯ್ಯೋ ಶರದು, ನೀನೇನು ಹೀಗೆ ಮಾತಾಡ್ತಾ ನಿಂತ್ಕೊಂಡಿರ್ತೀಯಾ ಇಲ್ಲ ಹಿತನ ಹೋಗಿ ಹುಡುಕ್ತೀಯಾ? ಪಾಪ, ಅವಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಏನಾದರೂ ತಿಂದ್ಲೋ ಕುಡಿದ್ಲೋ ಒಂದು ಗೊತ್ತಿಲ್ಲ. ಅಯ್ಯೋ ಯಾಕಪ್ಪ ಇನ್ನು ಸೈಲೆಂಟ್ ಆಗಿ ನಿಂತಿದ್ಯಾ? ನೀನು ಹಿತನ ಹುಡ್ಕಲ್ವಾ, ಹೋಗಲ್ವಾ? ಅತ್ತೆ, ನಿಮಗೆ ಹಿತ ಮೇಲಿರೋ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್. ಆದರೆ ಹಿತಾನ ಹುಡುಕೋ ಅವಶ್ಯಕತೆ ಇದೆ. ಅಂದ್ರೆ